ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಕುಂಬಳಗುಂಟೆ ಗ್ರಾಮದಲ್ಲಿ ಬಹು ವರ್ಷಗಳಿಂದ ಮದ್ಯ ಅಕ್ರಮ ಮಾರಾಟ ದಂಧೆ ಎಗ್ಗಿಲ್ಲದೆ ಜರುಗುತ್ತಾ ಇದ್ದು ಶೀಘ್ರವೇ ತಡೆಯಬೇಕು ಅಂತ ಅಬಕಾರಿ ಇಲಾಖಾಧಿಕಾರಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ದಲಿತ ಸಮುದಾಯದ ಮುಖಂಡರು ಹಾಗೂ ಸಂಸ ಜಿಲ್ಲಾ ಸಂಚಾಲಕರು ಆದ ಎಸ್ ದುರ್ಗೇಶ್ ಅವರ ನೇತೃತ್ವದಲ್ಲಿ ಏಪ್ರಿಲ್ 2ರಂದು ತಮ್ಮ ಹಕ್ಕೊತ್ತಾಯ ಪತ್ರ ಕೊಟ್ಟಿದ್ದಾರೆ. ಗ್ರಾಮದಲ್ಲಿನ ಕೆಲವ ಚಿಕ್ಕ ಅಂಗಡಿ ಮನೆಯಲ್ಲಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದು ಮಕ್ಕಳು ಯುವಕರು ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಹಲವು ಬಡ ದೀನ ಕುಟುಂಬಗಳು ಮದ್ಯ ಸೇವನೆಯ ದಾಸ್ಯತ್ವದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಕುಟುಂಬದ ಸದಸ್ಯರು ಸಾಲದ ಸುಳಿಯಲ್ಲಿ ಸಿಲುಕಿ ನಲುಗುವಂತಾಗಿದ್ದಾರೆ. ಗ್ರಾಮದಲ್ಲಿ ಎಲ್ಲೆಡೆ ಗಲಭೆ ದೊಂಬಿ ಬಡಿದಾಟ ಹೊಡೆದಾಟಗಳಾಗ್ತಾ ಇದ್ದು ಗ್ರಾಮದಲ್ಲಿ ನೆಮ್ಮದಿ ಮಾಯವಾಗಿದೆ. ಮಾತ್ರವಲ್ಲ, ನೆರೆಹೊರೆ ಗ್ರಾಮಗಳ ಹಲವಾರು ಗ್ರಾಮಕ್ಕಾಗಮಿಸಿ ಮದ್ಯ ಸೇವಿಸಿ ಗಲಾಟೆಗೆ ಕಾರಣರಾಗ್ತಿದ್ದಾರೆ. ಸಂಬಂಧಪಟ್ಟಂತೆ ಸಂಬಂಧಿಸಿದ ಅಬಕಾರಿ ಅಧಿಕಾರಿಗಳು ಶೀಘ್ರವೇ ಮದ್ಯ ಅಕ್ರಮ ಮಾರಾಟಗಾರರನ್ನ ಬಂಧಿಸಿ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದಲಿತ ಮುಖಂಡರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ಸುಮಾರು ಬಾರಿ ಕೊಟ್ಟರು ಕೂಡ ಒಬ್ಬರು ಏನು ಇದು ಮಾಡ್ತಾ ಇಲ್ಲ. ರಿಸರ್ವೇಶನ್ಗೆ ಬಿಸಿ ಊಟ ಕೊಠಡಿಯಲ್ಲೇ ಮಾಡ್ತಾ ಇದಾರೆ. ಮಕ್ಕಳಲ್ಲಿ ಗ್ಯಾಸ್ ಸಿಡಿತಂದ್ರೆ ಏನ್ ಮಾಡ್ಬೇಕು, ಅಲ್ಲೇ ಶಾಲೆಗೆ ಗ್ಯಾಸ್ ಇದು ಮಾಡ್ತಾ ಇದಾರೆ. ಅದು ಒಬ್ರು ಗಮನ ತಾಂತ ಇಲ್ಲ. ತಿರ್ಗಾ ಭಾಗ್ಯಮ್ಮ ಅಂತಂದು ತಿರ್ಗಾ ನಾಗೇಶಿ ಅಂತಂದು ಅವನು ನಾನೇನು ಇದು ಮಾಡ್ತೀರಿ ಕಿತ್ಕಂತೀರಿ ಅಂತ ಆ ಟೈಪ್ ಎಲ್ಲ ಇದು ಮಾಡಿದಾನಲ್ಲ. ವಿಡಿಯೋವೆಲ್ಲ ನೋಡ್ರಿ ಎಲ್ಲ ಹಾಕಿದಾರಲ್ಲ, ಆ ಟೈಪ್ ಮಾಡಿದಾನೆ. ನಮ್ಮ ಊರು ಬಹಳ ಸ್ವಚ್ಛ ಭಾರಿ ದುಡಿಮೆಯಿಂದ ಚೆನ್ನಾಗಿ ಮಾಡ್ಕೊಂಡು ಆದ್ರೆ ಎಲ್ಲ ಮಧ್ಯರಾತ್ರಿವರೆಗೂ 12-1 ಗಂಟೆವರೆಗೂ ತೆಗೆದಿರ್ತಾನೆ. ವೈನ್ ಶಾಪ್ ಕೂಡ ಇರಲ್ಲ. ಆ ಟೈಪ್ ತೆಗೆದ ಡ್ರಿಂಕ್ಸ್ ಅದೆಲ್ಲ ಮಾರಿ ಇದು ಮಾಡ್ತದಾನೆ. ಓಸಿ ಕೂಡ ಆಡಿಸ್ತದಾನೆ. ಇಡೀ ಬಾರಿ ಮಕ್ಳಿಗೆ ಓದ್ಕೆನ ಮಕ್ಳಿಗೆ ಕೂಡ ಬಹಳ ಪ್ರಾಬ್ಲಮ್ ಆಗಿಬಿಟ್ಟದ. SLC ಎಕ್ಸಾಮ್ ಅದಾವಂದ್ರೆ ಕೂಡ ಸುಮ್ಮನೆ ಬೇರೆ ಅಕ್ಕಪಕ್ಕ ದಾಸರಹಳ್ಳಿ, ಗೊಲ್ರೆಟ್ಟಿ, ಚಿಕ್ಕಮುಟ್ಟಿ ಎಲ್ಲ ಬಂದಾಗಿದೆ. ನಮ್ಮೂರಲ್ಲಿ ಬಂದ್ ಮಾಡಂತ ಹೋದ್ರೆ ಗಲಾಟೆ ಇದು ಮಾಡಿ ನೀವೇನ್ ಕಿತ್ಕೊಂತೀರಿ ಅಂತ ಹೇಳ್ತದಾನ. ಒಂದು ಎಕ್ಸಾಮ್ ಅದಾವಂದ್ರು ಕೂಡ ಏನು ಬೇರೆ ಬೇರೆ ಊರೆಲ್ಲ ಬಂದು ರೌಡಿಜಮ್ ಮಾಡ್ತದಾರೆ. ಬೈಕ್ ಕುಳಾಕ್ಯಂಬಂದು ಸುಮ್ನೆ ಹೇಳ್ಬಾರ್ದು. ಎಕ್ಸಾಮ್ ಅದಾವಂದ್ರು ಕೂಡ ಸುಮ್ನೆ ಭಾರಿ ತೊಂದರೆ ಮಾಡ್ತದಾರೆ ಸರ್ ನಮಗೆ. ಅದ್ರ ಹೆಚ್ಚಿಗೆ ನಮಗೆ ನಮ್ಮೂರಾಗ ಮದ್ಯಪಾನ ಬೇಡ ಸರ್. ಈಗ ಬಿಸಿ ಊಟದ ಕೊಠಡಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾರ ಅವರು ಏನು? ಅದೇ ಇದ್ರಲ್ಲಿ ಒಬ್ರು ಹೇಳ್ಬೇಕು. ಬಿಸಿ ಊಟ ಕೊಠಡಿ ಮೊದ್ಲು ಅಲ್ಲಿತ್ತು. ಅಯ್ಯಮ್ ಏನ್ ಮಾಡಿದಾಳ, ರಾತ್ರಿ ಸುಣ್ಣ ಬಣ್ಣ ಎಲ್ಲ ಬಳ್ದು ಅಯ್ಯಮ್ಮ ಅದ್ರಾಗ ಡ್ರಿಂಕ್ಸ್ ಮಾಡ್ತದಾಳ. ನಮ್ ಜಾಗ ಅಂತ ಹೇಳ್ತದಾಳ ಅಮ್ಮ. ಇದು ಕಲೆ ಶಾಲೆ ಬಿಸಿ ಊಟದ್ದು ಇದು ಮೇಸ್ಟ್ರಿಗೆ ಕೂಡ ಎಲ್ಲ ಮನವಿ ಮಾಡಿದ್ವಿ. ಎಲ್ಲ ಇದು ಮಾಡಿದ್ರೆ ಅವರು ಏನು ಕ್ರಮ ತಾಂತಲ್ಲ. ಆಯ್ತಪ್ಪ ಅಂತ ಹೇಳ್ತದ್ರೆ ಯಾರು ಏನ್ ಕ್ರಮ ತಾಂತಲ್ಲ ಸರ್. ಕೊಠಡಿಯಲ್ಲೇ ಮಾಡ್ತದಾಳೆ. ಮಾತನ್ನ ಅಳಿಸಿದಾಳ, ಸುಣ್ಣ ಅಳಿಸಿದಾಳಲ್ಲ, ಅಳಿಸಿ ಡ್ರಿಂಕ್ಸ್ ಮಾಡ್ತದಾಳ. ಇದ್ರ ಬಗ್ಗೆ ನೀವೇನಾದ್ರು BO ಸಾರ್ಗೆ ಕಂಪ್ಲೇಂಟ್ ಏನಾರ ಮಾಡಿದ್ರ? BO ಸಾರ್ಗೆ ಎಲ್ಲ ಮನವಿ ಮಾಡಿ ಎಲ್ಲ ಮೇಸ್ಟ್ ಹೆಡ್ ಮಾಸ್ಟರ್ಗೆ ಅವ್ರಿಗೆಲ್ಲ ಇದು ಮಾಡಿದ್ರು ಕೂಡ ಅವ್ರು ಏನು ಆಯ್ತಪ್ಪ ನಾವು ನೋಡ್ತೀವಿ, ಅದು ಕೋರ್ಟ್ನಾಗ ಐತೆ ಅಲ್ಲಿ ಐತೆ ಅಂತ ಬರೀ ಆರ್ಕೆ ಉತ್ತರ ಕೊಡ್ತದ ಸರ್. ನಮಸ್ತೆ, ನನ್ನ ಹೆಸರು ದಂಡಪ್ಪ ಅಂತೇಳಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ, ಚಿಕ್ಕಮುಟ್ಟೆ ಗ್ರಾಮದ. ನಾವು ಇಲ್ಲಿ ಅಬಕಾರಿ ಇಲಾಖೆಗೆ ಮನವಿ ಪತ್ರ ಕೊಟ್ಟಿದ್ವಿ. ಕಾರಣ ಏನಂದ್ರೆ ನಮ್ಮ ಊರಲ್ಲಿ ಮದ್ಯಪಾನವನ್ನು ಅತಿ ಹೆಚ್ಚಾಗಿ ನೈಟ್ ಅಂದೆ ಹಗಲಂದೆ ಹೆಚ್ಚಿನದಾಗಿ ಅವರು ದುಡಿಮೆ ಮಾಡೋಕ್ಕೋಸ್ಕರ ಅವ್ರು ಮದ್ಯಪಾನ ಮಾರಾಟ ಮಾಡ್ತಿದ್ರೆ ಅದನ್ನ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿ ಅವರಿಗೆ ಹೇಳಿದ್ವಿ ಸರ್. ಮದ್ಯಪಾನ ಅಲ್ಲಿ ಯಾವ ಅಂಗಡಿಯಿಂದ ಸಪ್ಲೈ ಆಗ್ತೈತೆ, ಯಾವ ಊರಿಂದ ಸಪ್ಲೈ ಆಗ್ತೈತೆ ಸರ್? ಖಾನಾವಸಳಿಯಿಂದ ಗೀತಾ ವೈನ್ಸ್ ಅಂತೇಳಿ ಅಲ್ಲಿಂದ ಅವರು ವೆಹಿಕಲ್ ತಂದು ಅವರು ಸಪ್ಲೈ ಮಾಡ್ತಿದ್ದಾರೆ, ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ. ನಾವು ಕೇಳಿದ್ರು ಕೂಡ ಅವರು ರೋಜಾರೋಷವಾಗಿ ಅವರು ಮಧ್ಯರಾತ್ರಿವರೆಗೂ ನಾವು ಮದ್ಯಪಾನವನ್ನು ಅವರು ಬೇರೆ ಕಡೆ ಹಳ್ಳಿಯಿಂದ ಬರುವಂತ ಜನಗಳಿಗೆ ಅವರು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಮೊದಲು ಯಾರಿಗೆ ದೂರು ಕೊಟ್ಟಿದ್ರ? ದುಡ್ಡು ಕೊಡ್ತಾರೆ. ನಿಮ್ಮೂರಲ್ಲಿ ಏನಾದ್ರು ಟೆಂಡರ್ ಪ್ರಕ್ರಿಯೆ? ಯಾವುದೇ ಲೈಸೆನ್ಸ್ ಇಲ್ಲ, ಯಾವುದೇ ಇಲ್ಲ ಸರ್. ಲೈಸೆನ್ಸ್ ಇಲ್ಲ, ಏನಿಲ್ಲ. ಈಗ ಮಾರ್ತಿರುವಂತ ಅವ್ರು ಮಾರ್ತಿರುವಂತ ಮಾಲೀಕನೇ ಆಗಿರ್ಬೋದು, ಅವನು ಮೊದಲಿಗೆ ಈ ಅಬಕಾರಿ ಇಲಾಖೆಗೆ ಅವರೇ ಲೆಟರ್ ಕೊಟ್ಟು ಸೈನ್ ಮಾಡಿಸಿ ಇದೇ ತರನು ಮಾಡೋಗಿದ್ದಾರೆ. ಅವರೇ ಮಾಡ್ತಿರೋದು ಈಗ ಸರ್. ಈಗ ಕೆಲವು ಹಳ್ಳಿಗಳಲ್ಲಿ ದೇವಸ್ಥಾನಗಳಿಗೆ ಅಂತೇಳಿ ಒಂದಿಷ್ಟು ದುಡ್ಡು ಕೊಟ್ಟು ಆ ತರ ಏನಾದ್ರು ಒಂದ್ ಇದಾವೆ, ಆ ತರ ಏನಾದ್ರು ಇದೆನಾ? ಏನಿಲ್ಲ. ಈಗ ಮದ್ಯಪಾನ, ಅಕ್ರಮ ಮದ್ಯ ಮಾರಾಟ ಅಲ್ಲಿ ನಿಲ್ಲಿಸಬೇಕನ್ನೋದು ನಿಮ್ಮೆಲ್ಲರ ಹೋರಾಟ. ಸಣ್ಣ ಹಳ್ಳಿ ಇರೋದು 120 ಮನೆ ಇದಾವೆ ಸರ್. 125 ಮನೆಗ ಒಂದು 500-400 ರೂಪಾಯಿ ದುಡಿಮೆ ಮಾಡ್ಕೊಂಬಂದ್ರೆ ಮನೆಗೆ ಹಾಕೋದು ಒಂದು 200 ರೂಪಾಯಿ ಹಾಕ್ತಾರೆ. 200 ರೂಪಾಯಿ ಡ್ರಿಂಕ್ಸ್ ಮಾಡಕ್ ಇದು ಮಾಡ್ತಾರೆ. ಅದು ಎಲ್ಲಿಂದ ತರ್ತಾರಂತ ಗೊತ್ತಿದೆ ನಿಮಗೆ? ಹೊಸಳ್ಳಿಲಿದ್ದೇ ಬರುತ್ತೆ ಸರ್. ಯಾವ ಬಾರು? ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ.